ಇನ್ನು ಮುಖ್ಯಮಂತ್ರಿ ಕಾವೇರಿ ನಿವಾಸಕ್ಕೆ ಸಚಿವರು ಶಾಸಕರು ದೌಡಾಯಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹಿರಿಯ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಖಾನ್, ಆರ್ ವಿ ದೇಶಪಾಂಡೆ ಇವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಆಗಮಿಸಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಖಾನ್ ಇವರು ಕೂಡ ಆಗಮಿಸಿದ್ದಾರೆ. ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಹಾಗೂ ಹೆಬ್ಬಾರ್, ಇಂಟ್ರೆಸ್ಟಿಂಗ್ಲಿ ಹೆಬ್ಬಾರ್ ಬಹುಶಃ ಬೇರೆ ಯಾವುದೋ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು. ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರುವಂಥ ಶಾಸಕ ಹೆಬ್ಬಾರ್ ಕೂಡ ಈಗ ಮುಖ್ಯಮಂತ್ರಿ ನಿವಾಸದಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಈಗ ಆಗ್ತಾ ಇರುವಂಥ ಒಂದು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದ್ರ ಜೊತೆಗೆ ನಿನ್ನೆ ತಾನೇ ಮೂಡಾ ಪ್ರಕರಣದ ವಿಚಾರಣೆ ಮುಕ್ತಾಯವಾಗಿದೆ. ಇನ್ಫ್ಯಾಕ್ಟ್ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡೋದು ಅಥವಾ ಅವ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ನೀಡೋದಾಗಲಿ ಅಥವಾ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗಮಂಗಲ ಘಟನೆ ಏನಿದೆ ಅದು ಸೇರಿದಂತೆ ಅಂಥ ಘಟನೆಗಳ ವಿವರವನ್ನು ನೀಡೋದು ಜೊತೆಗೆ ಆಡಳಿತಾತ್ಮಕ ವಿಚಾರ ಬೇರೆಲ್ಲ ವಿಷಯಗಳಿಗೆ ಮಾತನಾಡಿಸೋದಕ್ಕೆ ಬಂದಿದ್ದಾರೆ. ಒಂದಂತೂ ಸತ್ಯ ಇವತ್ತಿನ ದಿನಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದೆ. ಒಂದು ಕಡೆಗೆ ನಾಗಮಂಗಲ ಗಲಾಟೆ, ರಾಜಕೀಯ ಬೆಳವಣಿಗೆ, ಮೂಡಾ ಪ್ರಕರಣ, ಹೀಗೆ ಎಲ್ಲ ವಿವರಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಸಚಿವರು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡುವಂಥ ಸಾಧ್ಯತೆ ಇದೆ.